ಪ್ರೈಸ್ ಲಾರ್ಡ್. ಎಲ್ಲರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಹೋಗುವ ಕೀರ್ತನೆ 119 ಅದರ 123ನೇ ವಾಕ್ಯ ರೀತಿ ಹೇಳ್ತದೆ, ನಿನ್ನ ರಕ್ಷಣೆಯನ್ನು ನಿನ್ನ ನೀತಿಯುಳ್ಳ ನುಡಿಯು ನೆರವೇರುವುದನ್ನು ನಿರೀಕ್ಷಿಸುತ್ತಾ ನನ್ನ ದೃಷ್ಟಿ ಮೊಬ್ಬಾಯಿತು. ನಮ್ಮನ್ನು ರಕ್ಷಿಸುವಂಥವ್ರು ಯಾರಾಗಿದ್ದಾರೆ? ಅನೇಕ ಸಾರಿ ನಾವು ಸಮಸ್ಯೆಗಳಿರುವಾಗ, ತೊಂದರೆಗಳಿರುವಾಗ, ರೋಗದಲ್ಲಿರುವಾಗ, ಒಂದು ವೇಳೆ ವೆಂಟಿಲೇಟರ್, ಒಂದು ವೇಳೆ ಐಸು ವಾರ್ಡಲ್ಲಿ, ಒಂದು ವೇಳೆ NICUಯಲ್ಲಿ, ಒಂದು ವೇಳೆ ಆಪರೇಷನ್ ಥಿಯೇಟರ್ಗಳಲ್ಲಿ, ಒಂದು ವೇಳೆ ನೀನು ಸಾಯಬೇಕು ಅನ್ನೋಂಥ ಪರಿಸ್ಥಿತಿಗಳು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬಗಳಲ್ಲಿ ಬಂದಾಗ ನಿನ್ನನ್ನು ರಕ್ಷಿಸುವಂಥವರು ಈ ಲೋಕದಲ್ಲಿ ಯಾರಿದ್ದಾರೆ? ಯಾವ ವ್ಯಕ್ತಿಯು ನಿನ್ನನ್ನು ರಕ್ಷಿಸುವುದಕ್ಕೆ, ನಿನಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನಿನ್ನನ್ನು ಸೃಷ್ಟಿ ಮಾಡುವ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ಮಾತ್ರನೇ ನಿನ್ನನ್ನು ರಕ್ಷಿಸುವುದಕ್ಕೆ, ನಿನಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯವಾಗಿರುವಂಥ ದೇವರು ಯೇಸು ಕ್ರಿಸ್ತನು. ಆತ ನೀತಿಯುಳ್ಳ ದೇವರಾಗಿದ್ದಾನೆ. ನಿನ್ನನ್ನು ನೀತಿ ಅಡಿಗೆ ನಡೆಸ್ತಾನೆ. ಒಂದು ವೇಳೆ ನೀನು ಕೆಟ್ಟವನಾಗಿರ್ಬೋದು, ನೀನು ಪಾಪ ಮಾಡಿ ಅಥವಾ ದೇವರಿಗೆ ವಿರೋಧವಾಗಿ ಜೀವನ ಮಾಡಿ, ಒಂದು ವೇಳೆ ಶತ್ರುಗಳು ನಿನ್ನ ಹಿಂದೆ ಬಂದು ನಿನ್ನನ್ನು ಒಂದು ವೇಳೆ ಸಾಯಿಸುವುದಕ್ಕೆ ಪ್ರಯತ್ನ ಪಡ್ಬೋದು. ಅದನ್ನು ರಕ್ಷಿಸುವುದಕ್ಕಾಗಿ, ನಿನ್ನನ್ನು ನೀತಿಗೆ ನಡೆಸುವುದಕ್ಕಾಗಿ ಯೇಸು ಕ್ರಿಸ್ತನು ಸಿದ್ಧವಾಗಿದ್ದಾನೆ. ಇವತ್ತು ಆತನ ಮೇಲೆ ನೀನು ನಂಬಿಕೆ ಇಡುವುದಾದರೆ, ಇವತ್ತು ಆತನ ಮೇಲೆ ನಿನ್ನ ವಿಶ್ವಾಸ ಇಡುವುದಾದರೆ, ಡೆಫಿನೆಟ್ಲಿ ಆಗಿ ಆತ ನಿನಗೆ ರಕ್ಷಣೆಯನ್ನು ಕೊಟ್ಟು ನಿನ್ನ ನೀತಿವಂತನಾಗಿ ಮಾಡಿ ನಿನಗೊಂದು ನಿರೀಕ್ಷೆಗೆ ನಿನ್ನನ್ನು ನಡೆಸುವುದಕ್ಕೆ ಯೇಸು ಕ್ರಿಸ್ತನಾಗಿದ್ದಾನೆ. ಒಂದು ವೇಳೆ ನೀನು ನಿರೀಕ್ಷೆ ಇಲ್ಲದಿರುವಂಥ ಒಬ್ಬ ಮಗನಾಗಿರ್ಬೋದು, ಆದರೆ ನಿನಗೆ ನಿರೀಕ್ಷೆಯನ್ನು ಯೇಸು ಸ್ವಾಮಿ ಕೊಡ್ತಾನೆ. ಯಾರನ್ನು ನಂಬಿ ಲೋಕದಲ್ಲಿ ನಿರಾಶನಾಗಬೇಡ. ಆದರೆ ನೀನು ಯೇಸುವನ್ನು ನಂಬು. ನಿನ್ನ ನಿರೀಕ್ಷೆ ನಿರರ್ಥಕವಾಗ್ತದೆ. ನಿನ್ನ ನಿರೀಕ್ಷೆಗೆ ದೇವರು ಪ್ರತಿಫಲ ಕೊಡ್ತಾರೆ. ಆತನ ಮೇಲೆ ವಿಶ್ವಾಸ ಇಡುವುದಾದರೆ ನಿನಗೆ ರಕ್ಷಣೆ ಕೊಟ್ಟು ನಿನ್ನ ನೀತಿವಂತನಾಗಿ ಮಾಡಿ ನಿನಗೆ ನಿರೀಕ್ಷೆಯನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸ್ತಾರೆ. ಆಮೆನ್.